ಪ್ರಪ್ರಥಮ ಮಹಿಳಾ ಶಿಕ್ಷಕಿಯಾದ ಸಾವಿತ್ರಿಬಾಯಿ ಫುಲೆ. ನಾವೆಲ್ಲ ಮಹಿಳೆಯರು ಇವತ್ತು ವಿ ಆರ್ ಆಲ್ ಎಜುಕೇಟೆಡ್, ವಿ ಆರ್ ಇನ್ ದ ಮೇನ್ ಸ್ಟ್ರೀಮ್. ಜೊತೆಗೆ ಸಮಾಜದಲ್ಲಿರುವಂತಹ ಸಾಕಷ್ಟು ರಿಫಾರ್ಮ್ಸ್ನ ಕೂಡ ಅವರು ತಂದಿದ್ದಾರೆ, ಸೋಷಿಯಲ್ ರಿಫಾರ್ಮ್ಸು, ಸೋಷಿಯಲ್ ಮೂವ್ಮೆಂಟ್ಸು. ಸೊ ಅವ್ರಿಗೂ ಕೂಡ ಇವತ್ತು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. ಸೊ ಒಂದು ವಿಶೇಷ ದಿನ ಇವತ್ತಿನ ದಿನ. ಕೆಲವು ಸಾಲುಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. At birth, your life is a plain canvas. Your potential is the colors. Your choices are the strokes on the canvas. At death, this canvas will either be a treasured masterpiece or an unnoticed scribbling, and that would be the judgment day as to how good a painter you were in painting your life. ನನಗಂತೂ ಈ ಸಾಲುಗಳು ಭಾಳ ಇಷ್ಟ. ಯಾಕಂದರೆ ನಮ್ಮ ಯಾವುದೇ ಶಾಲೆಗಳಿಗೆ ಮಕ್ಕಳು ಬರ್ತಾರಲ್ಲ, ಅವರೆಲ್ಲರೂ ಒಂದು ಖಾಲಿ ಹಾಳಿ ಇದ್ದ ಹಾಗೆ, ಹೌದ್ರಾ? ಸೊ ಆ ಒಂದು ಖಾಲಿ ಹಾಳಿನಲ್ಲಿ ನಮ್ಮಲ್ಲಿರುವಂತಹ ಗುಣಗಳು ನಾವು ಆ ಮಕ್ಕಳಲ್ಲಿ ಒಂದೊಂದಾಗಿ ಸ್ಟ್ರೋಕ್ ಆಗಿ ನಾವು ಅವರಲ್ಲಿ ಬಿತ್ತನೆ ಮಾಡ್ತಾ ಹೋಗ್ತೀವಿ. ಅದು ಏನು ಸಾಫ್ಟ್ ಸ್ಕಿಲ್ಸ್ ಇರ್ಬೋದು, ಹಾರ್ಡ್ ಸ್ಕಿಲ್ಸ್ ಇರ್ಬೋದು, ಅಕಾಡೆಮಿಕ್ ಸ್ಕಿಲ್ಸ್ ಇರುತ್ತೆ. ಜೊತೆಗೆ ನಾವೇನು ಅಕಾಡೆಮಿಕ್ಕು, ಎಕ್ಸ್ಟ್ರಾ ಕರಿಕ್ಯುಲರ್, ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಮತ್ತು ಸಮಗ್ರ ಶಿಕ್ಷಣ ಅನ್ನೋದನ್ನು ಮಾತಾಡ್ತೀವಿ. ಆ ಎಲ್ಲ ವ್ಯಾಲ್ಯೂಸ್ನ ಆ ಮಕ್ಕಳಲ್ಲಿ ನಾವು ಬಿತ್ತನೆ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಸೊ ನೀವೆಲ್ಲರೂ ಆ ಕೆಲಸವನ್ನು ಮಾಡ್ತಾ ಇದ್ದೀರಾ. ನಾನು ಕೂಡ ಸ್ಟೂಡೆಂಟ್ ಆಗಿದ್ದಾಗ ಇಲ್ಲೇ ಹತ್ತಿರದಲ್ಲಿ ಕುಮಾರಪಟ್ಟಣಂ ಪಾಲಿಫೈಬರ್ಸ್ನಲ್ಲಿ ಓದಿರೋದು. ಸುಮಾರು ಕಡೆ ನಾನು ನಮ್ಮ ಪ್ರಿನ್ಸಿಪಲ್ ಬಗ್ಗೆ ಶ್ರೀ ಟಿ ಕೆ ಪ್ರಕಾಶ್ ರಾವ್ ಆಯಿತು, ಆಮೇಲೆ ನಮ್ಮೆಲ್ಲ ಟೀಚರ್ಸು, ಹಿರಮಠ್ ಸರ್ ಆಯಿತು, ಶೋಭಾ ಹಿರಮಠು, ಮೋಹನ್ ದಾಸ್ ಅಂತೆ, ಆಮೇಲೆ ಲಿಂಗರಾಜ್ ಸರ್ ಇದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದರೆ ಆ ಒಂದು ಅಕಾಡೆಮಿಕ್ ಸ್ಕಿಲ್ಸ್ ಜೊತೆಗೆ ಟೀಚರ್ಸ್ ಆಗಿ ನೀವು ಯಾವ ರೀತಿ ವಿಶೇಷವಾಗಿ ಮಕ್ಕಳಿಗೆ ಕಲಿಕೆಯನ್ನು ಹೇಳ್ಕೊಡ್ಬೋದು. ಅವರಲ್ಲಿ ಸೈನ್ಸ್ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, ಆರ್ಟ್ ಆ್ಯಂಡ್ ಸೈನ್ಸು, ಜೊತೆಗೆ ಸೋಷಿಯಲ್ ಸರ್ವಿಸ್ ಬಗ್ಗೆ SUPW ಅಂತ ಪೀರಿಯಡ್ ಇರೋದು ನಾವು ಸ್ಟೂಡೆಂಟ್ ಇರುವಾಗ, ಸೋಷಿಯಲಿ ಯೂಸ್ಫುಲ್ ಪ್ರೊಡಕ್ಟಿವ್ ವರ್ಕ್ ಅಂತ.